ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ದಿನ ನಾನು ನಿಮಗೆ ಒಂದು ಒಳ್ಳೆ ಹೆಲ್ದಿ ಡ್ರಿಂಕನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕೈಕಾಲು ನೋವಿರ್ಬೋದು, ಸೊಂಟ ನೋವಿರ್ಬೋದು, ಅಥವಾ ಕ್ಯಾಲ್ಶಿಯಂ ತೊಂದರೆಯಿಂದ ಆ ಸಮಸ್ಯೆಯನ್ನು ಎದುರಿಸ್ತಾ ಇರೋರಿರ್ಬೋದು, ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ನಾವು ಪ್ರತಿದಿನ ಕಾಫಿ, ಟೀ ಎಲ್ಲ ಕುಡಿತೀವಲ್ಲ, ಅದ್ರ ಬದಲು ಈ ರೀತಿಯಾಗಿ ಒಂದು ಲೋಟ ಹಾಲನ್ನು ನಾವು ಈ ರೀತಿ ರೆಡಿ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಉಪಯುಕ್ತಕರ. ಹಾಗೆಯೇ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲಿಂದ ಯಾರೆಲ್ಲ ಈ ಸಮಸ್ಯೆಯನ್ನು ಎದುರಿಸ್ತಿದ್ದೀರಾ ಅವ್ರಿಗೂ ಸಹ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಸಕ್ಕರೆ ಆಗಲಿ ಬೆಲ್ಲವಾಗಲಿ ಯೂಸ್ ಮಾಡ್ತಾ ಇಲ್ಲ ಈ ಹೆಲ್ದಿ ಡ್ರಿಂಕ್ಗೆ. ಹಾಗಿದ್ರೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಹಾಲನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 1/4 ಲೀಟ್ರಷ್ಟು ಹಾಲಿದೆ. ಹಾಲನ್ನು ಕಾಯಲಿಕ್ಕೆ ಇಟ್ಟು ಹಾಲು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ 1 ಸ್ಪೂನಷ್ಟು ಸೋಂಪು ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೋಂಪಲ್ಲಿ 2 ವಿಧ. ನಾವು ಸ್ವೀಟ್ ಬರುತ್ತೆ ಆ ಸೋಂಪಲ್ಲ, ಇದು ಅಡುಗೆಗಳಿಗೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಬಾತುಗಳಿಗಾಗ್ಬೋದು, ಬಿರಿಯಾನಿಗೆ ಹಾಕ್ಬೋದು, ಅದಕ್ಕೆ ಯೂಸ್ ಮಾಡುವಂಥ ಸೋಂಪು ಕಾಳಿದು. 1 ಟೀ ಸ್ಪೂನಷ್ಟು 1/4 ಲೀಟ್ರ್ ಹಾಲಿಗೆ 1 ಟೀ ಸ್ಪೂನಷ್ಟು ಸೋಂಪು ಕಾಳು ಬೇಕಾಗುತ್ತೆ. ಹಾಗೆಯೇ ನೋಡಿ, ಒಂದು ಸ್ವಲ್ಪ ಶುಂಠಿ, 1 ಇಂಚಷ್ಟು ಹಸಿ ಶುಂಠಿನ ನಾನು ಈ ರೀತಿ ತೆಗೆದುಕೊಳ್ತಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ ಪೀಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವೆರಡನ್ನು ಸ್ವಲ್ಪ ಕುಟ್ಟಿ ಹಾಲಿಗೆ ಬೆರೆಸ್ಕೋಬೇಕಾಗತ್ತೆ. 1/4 ಲೀಟ್ರ್ ಹಾಲಿಗೆ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತಿರೋದು. 1 ಸ್ಪೂನ್ ಸೋಂಪು, 1 ಇಂಚಷ್ಟು ಹಸಿ ಶುಂಠಿ, ಒಂದು ಸ್ವಲ್ಪ ಚಕ್ಕೆ ಪೀಸು. ಈಗ ಮೊದಲಿಗೆ ಶುಂಠಿನ ಈ ರೀತಿಯಾಗಿ ಜಜ್ಕೊಂಡಿದ್ದೀನಿ. ತೀರಾ ನುಣ್ಣಗೂ ಜಜ್ಕೊಳ್ಳಿಕ್ಕೆ ಹೋಗಬೇಡಿ, ಈ ರೀತಿ ಜಜ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕುದೀತಾ ಇರೋವಂಥ ಹಾಲಿಗೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಸಹ ನಾವು ಕುದೀಲಿಕ್ಕೆ ಬಿಡೋಣ. ಈ ರೀತಿಯಾಗಿ ಸ್ಟವ್ ಮಧ್ಯಮ ಹುರಿಯಿಂದ ಕಡಿಮೆ ಹುರಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಹಾಲನ್ನು ಕಾಯಿಸ್ಕೊಳ್ಳಿ. ಈ ರೀತಿಯಾಗಿ ನಾವು ಎಷ್ಟು ಹಾಲು ಸೇರಿಸಿದ್ದೀವೋ ಅದರ ಅರ್ಧ ಭಾಗದಷ್ಟು ಹಾಲು ಆಗಬೇಕು. ಚೆನ್ನಾಗಿ ಕುದಿ ಬಂದು ಅದರ ಕ್ವಾಂಟಿಟಿ ಅನ್ನೋದು ಅರ್ಧ ಭಾಗಕ್ಕೆ ಬರಬೇಕು. ಫ್ರೆಂಡ್ಸ್, ಈಗ ನಾವು ಶುಂಠಿ ಹಾಕಿದ್ವಿ. ಆನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿಯಾಗಿ ಚಕ್ಕೆಯನ್ನು ಸಹ ಈ ರೀತಿ ಪೀಸಸ್ ಆಗಿ ಕುಟ್ಟಿ ಹಾಕ್ಕೊಳ್ಳಿ. ಈ ಚಕ್ಕೆ ಅನ್ನೋದು ಕೆಟ್ಟ ಕೊಬ್ಬು ಎಲ್ಲೆಲ್ಲಿರುತ್ತೋ ಅದನ್ನೆಲ್ಲ ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆನಂತರ ಸ್ವಲ್ಪ ಪುದೀನ ಸೊಪ್ಪು, ನಾನು ನೋಡಿ ಪಾಟಲ್ಲೇ ಹಾಕ್ಕೊಂಡಿದ್ದೆ ಪುದೀನ ಸೊಪ್ಪು, ಇದನ್ನೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಪಾಟಲ್ಲೇ ಹಾಕೋದ್ರಿಂದ ಪುದೀನ ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಫ್ರೆಶ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಜಸ್ಟ್ ಒಂದು ಸ್ವಲ್ಪ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ. ಅದನ್ನು ವಾಶ್ ಮಾಡಿ ಈ ರೀತಿ ಕುದೀತಾ ಇರೋವಂಥ ಹಾಲಿಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚಕ್ಕೆ ಪುಡಿ ಹಾಕಿದ್ವಿ, ಹಸಿ ಶುಂಠಿ ಜಜ್ಜಿ ಹಾಕಿದ್ವಿ, ಸ್ವಲ್ಪ ಪುದೀನ ಸೊಪ್ಪು, ಸೋಂಪು, ಇಷ್ಟು ಇಂಗ್ರೀಡಿಯೆಂಟ್ಸ್ನ 1/4 ಲೀಟ್ರ್ ಹಾಲಿಗೆ ಎಷ್ಟು ಹಾಕಬೇಕನ್ನೋದು ನಾನು ನಿಮಗೆ ತೋರಿಸಿದ್ದೀನಿ. ಇದನ್ನು ಒಂದು 10ರಿಂದ 12 ನಿಮಿಷಗಳ ಕಾಲ ಸ್ಟವ್ ಮಧ್ಯಮ ಹುರಿ ಅಥವಾ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕಾದು ಅದರದ್ದು ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗಲಿಕ್ಕೆ ಬರುತ್ತೆ. ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು. ಈಗ ಹಾಲು ಅನ್ನೋದು ಚೆನ್ನಾಗಿ ಕಾದು ಸ್ವಲ್ಪ ಕಡಿಮೆ ಆಗಿದೆ. ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ಇದನ್ನು ಮೊದಲಿಗೆ ಶೋಧಿಸ್ಕೊಳ್ಳೋಣ. ಈ ರೀತಿಯಾಗಿ ಯಾವುದೇ ಬೆಲ್ಲವಾಗಲಿ ಸಕ್ಕರೆ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಒಂದು ವೇಳೆ ನಾವು ಇದೇ ರೀತಿ ಬಿಸಿಯಾಗಿ ಕುಡಿತೀವಿ ಅನ್ನೋರು ಬಿಸಿಯಾಗಿ ಕುಡಿಬೋದು. ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊಳ್ತೀವಿ ಅನ್ನೋರು ಹಾಲು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು, ಅಂದರೆ ಉಗುರು ಬೆಚ್ಚಗೆ ಇರೋವಾಗ ಹನಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿಯಲ್ಲಿ ಹನಿಯನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಈಗ ಇದನ್ನು ನಾನು ಗ್ಲಾಸ್ಗೆ ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬ್ರಾಸ್ ಆಗ್ಬೋದು ಅಥವಾ ಕಾಪರ್ ಗ್ಲಾಸ್ ಆಗ್ಬೋದು, ಇದ್ರೆ ನೀವು ಈ ಹಾಲನ್ನು ಕುಡಿಲಿಕ್ಕೆ ಯೂಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ನೋಡಿ, ಈಗ ನಾನು ಒಂದು ಸ್ವಲ್ಪ ಹನಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಉಗುರು ಬೆಚ್ಚಗಿರೋವಾಗ ಮಿಕ್ಸ್ ಮಾಡ್ತಿದ್ದೀನಿ. ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಪ್ರತಿದಿನ ನೀವು ಸಹ ಇದನ್ನು ಕುಡಿಯಿರಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.